ನಾನು ಹುಟ್ಟಿರುವಂತಹದ್ದು ಯಲ್ಲಾಪುರ ತಾಲೂಕಿನ ಹ್ಮ್. ಆ, ಮಾಗೂಡು ಗ್ರಾಮದ ಮೊಟ್ಟೆಗೆದ್ದೆ ಅನ್ನುವ ಒಂದು ಮನೆಯಲ್ಲಿ. ಹ್ಮ್. ಆ, ನಮ್ಮ ಮನೆಯ ಹತ್ತಿರ ಒಂದು ಒಳ್ಳೆಯ ಫಾಲ್ಸ್ ಇದೆ, ಮಾಗೋಡು ಫಾಲ್ಸು ಅನ್ನುವಂಥದ್ದು. ಇದು ಪ್ರಸಿದ್ಧ. ಹ್ಮ್. ಇನ್ನು ನಮ್ಮ ತಂದೆ ಹಾಗೂ ಹ್ಮ್. ತಾಯಿಯವರ ಹೆಸರು ವೆಂಕಟರಮಣ ಭಟ್ ಹಾಗೂ ಸರಸ್ವತಿ ಭಟ್ ಅಂತೇಳಿ. ನಮ್ಮದು ಒಂದು ಕೃಷಿಕ ಕುಟುಂಬ. ಅದರೊಂದಿಗೆ ನಮ್ಮ ತಂದೆಯವರು ಒಬ್ಬ ಶ್ರೇಷ್ಠ ಪುರೋಹಿತರು, ಹ್ಮ್. ಬಹಳ ದೊಡ್ಡ ಪುರೋಹಿತರು ಆಗಿದ್ದರು. ಹ್ಮ್. ಹಾಗೆಯೇ ಅವರು ಯಕ್ಷಗಾನದಲ್ಲಿ ಅರ್ಥವನ್ನು ಹೇಳ್ತಾ ಇದ್ರು. ಯಕ್ಷಗಾನದಲ್ಲಿ ಚೆನ್ನಾಗಿ ತಾಳಮದ್ದಲೆಯಲ್ಲಿ ಅವರು ಅರ್ಥಧಾರಿಗಳಾಗಿದ್ದರು. ಹ್ಮ್. ಹಾಗೆ ನನ್ನ ಬಾಲ್ಯ ನಮ್ಮ ಮನೆಯ ಹಿರಿಯವರು ಒಟ್ಟಿಗೆ ಕಳೆದು ಬಂತು. ನಿಮ್ಮ ಅಣ್ಣ? ನಮ್ಮ ಅಣ್ಣಂದಿರು ಹಾ. 3 ಜನ ಅಣ್ಣಂದಿರು, ಹ್ಮ್. 2 ಪುರೋಹಿತರು, ಹ್ಮ್. ಆಮೇಲೆ ಒಬ್ಬರು ವಕೀಲರಾಗಿದ್ದಾರೆ. ನಾನು ಸಂಸ್ಕೃತ ವೇದಾಧ್ಯಯನವನ್ನೆಲ್ಲ ಮಾಡಿ ಯಕ್ಷಗಾನಕ್ಕೆ ಹ್ಮ್. ಬಂದೆ. ಆ ನಂತರದಲ್ಲಿ ನನಗೆ ಯಕ್ಷಗಾನ ಆಸಕ್ತಿ ಆಗಿರುವಾಗಿಂದಲೇ ಇತ್ತು. ಆಮೇಲೆ ಯಕ್ಷಗಾನವನ್ನು ಕಲಿಯಬೇಕು ಅಂದರೆ ನಮ್ಮ ಊರಿನಲ್ಲಿ ಯಾವುದೇ ಅವಕಾಶ ಇರಲಿಲ್ಲ. ಹ್ಮ್. ಅಂಥ ಸಂದರ್ಭದಲ್ಲಿ ನಾನು ಪ್ರಾಥಮಿಕ ಹಂತದ ವಿದ್ಯಾಭ್ಯಾಸವನ್ನು ಮುಗಿಸಿ ಹ್ಮ್. ವೇದಾಧ್ಯಯನವನ್ನು ಮಾಡಿದೆ. ಅದರೊಟ್ಟಿಗೆ ಸಂಸ್ಕೃತಾಧ್ಯಯನವನ್ನು ಮಾಡಿದೆ. ಅದ್ಯಾವುದು ನಾಯಕನ ಕೆರೆನಾ? ಅದು ಇಲ್ಲ, ಅದು ಉಮ್ಮಚ್ಚಿಗಿ ಸಂಸ್ಕೃತ ವೇದ ಪಾಠಶಾಲಾ ಅಂತ ಹೇಳಿ 5 ವರ್ಷನಾ 6 ವರ್ಷ ಕಲ್ತಿದ್ದೆ? 5 ವರ್ಷ ಅಲ್ಲಿ ಅಭ್ಯಾಸ ಮಾಡಿದೆ. ಹ್ಮ್. ಆಮೇಲೆ ಪ್ರಾಥಮಿಕ 7ನೇ ಕ್ಲಾಸ್ನವರೆಗೆ ಪ್ರಾಥಮಿಕ ಶಾಲೆಯಲ್ಲಿ ಓದಿದೆ. ಆನಂತರದಲ್ಲಿ ಸಂಸ್ಕೃತ ಪಾಠಶಾಲೆಗೆ ಬಂದೆ. ಹ್ಮ್. ಆನಂತರದಲ್ಲಿ ಪ್ರೈವೇಟಾಗಿ SSLCಯನ್ನು ಮುಗಿಸಿಕೊಂಡೆ. ಹ್ಮ್. ಆನಂತರ ಸಂಸ್ಕೃತ ಅಧ್ಯಯನ ಉಡುಪಿಗೆ ಬಂದ ನಂತರ ಅಲ್ಲಿ ಸಂಸ್ಕೃತ ಅಲಂಕಾರ ಶಾಸ್ತ್ರದಲ್ಲಿ ವಿದ್ವತ್ ಪದವಿಯನ್ನು ಪಡ್ಕೊಂಡೆ. ಹ್ಮ್. ಅದರ ಒಟ್ಟಿಗೆ ಯಕ್ಷಗಾನವನ್ನು ಅಭ್ಯಾಸ ಮಾಡಿದೆ. ಹ್ಮ್. ಅದರ ಒಟ್ಟಿಗೆ ಸಂಗೀತವನ್ನು ಅಭ್ಯಾಸ ಮಾಡಿದೆ. ಹ್ಮ್. ಆ ನಂತರದಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತರೊಂದಿಗೆ ಶಿವರಾಮ್ ಮುಂಚೆ ಹಾ ನೀವು ಮೊತ್ತ ಮೊದಲು ಸ್ಟೇಜ್ ಹತ್ಬಿಟ್ಟು ಭಾಗವತಿಕೆ ಮಾಡಿದ್ವಿ ಎಲ್ಲಿ, ಯಾವಾಗ? ಓಕೆ. ಸಂಸ್ಕೃತ ಕಾಲೇಜಿನಲ್ಲಿ ನಾನು ಓದುತ್ತಿರುವಂತಹ ಉಡುಪಿಯ SMS ಸಂಸ್ಕೃತ ಕಾಲೇಜಿನಲ್ಲಿ ಓದುವಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ವಾರ್ಷಿಕೋತ್ಸವಕ್ಕೆ ಯಕ್ಷಗಾನವನ್ನು ಮಾಡಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳು ಸೇರಿ ನಿರ್ಣಯ ಮಾಡಿದರು. ಆ ಒಂದು ಕಾಲದಲ್ಲಿ ನಾನು ನನ್ನಷ್ಟೊತ್ತಿಗೆ ನಾನು ಆಟವನ್ನು ನೋಡಿ ಅಲ್ಲಿ ಭಾಗವತರು ಹಾಡಿದಂತಹ ಪದ್ಯವನ್ನು ಹಾಡ್ತಾ ಇದ್ದೆ ಬಿಡುವಿನ ವೇಳೆಯಲ್ಲಿ, ಕ್ಲಾಸ್ ಇಲ್ಲದೆ ಹೋದ ಒಂದು ಸಂದರ್ಭದಲ್ಲಿ. ಇದನ್ನು ಬೇರೆ ವಿದ್ಯಾರ್ಥಿಗಳು ನೋಡ್ತಾ ಇದ್ದರು. ಅವರು ಅದನ್ನು ಕೇಳಿ ಇವರು ಭಾಗವತರಾಗ್ಬೋದು ಅಂತ ನನ್ನನ್ನು ಆರಿಸಿದರು. ಆಮೇಲೆ ಗದಾಯುದ್ಧ ಪ್ರಸಂಗ ಅಂತ ನಿರ್ಣಯ ಆಯಿತು. ಆನಂತರದಲ್ಲಿ ಬನ್ನಂಜೆ ಸಂಜೀವ ಸುವರ್ಣರು ಅಂತೇಳಿ ಅವರು ಗುರುಗಳು, ಅವರು ಈ ನಮಗೆಲ್ಲ ತರಬೇತಿಯನ್ನು ಕೊಡಲಿಕ್ಕೆ ಬಂದರು. ಅವರು ಕುಣಿತದ ತರಬೇತಿಯನ್ನು ಕೊಡುವಾಗ ನನ್ನ ಹತ್ತಿರ ತಾಳವನ್ನು ಹಾಕಿ ತಾಳದ ಪಾಠವನ್ನು ಮಾಡ್ತಾಯಿದ್ರು ಸ್ವಲ್ಪ. ಅದರ ಒಂದಿಗೆ ನಾನು ತಾಳ ಹಾಕ್ತಾ ನನಗೆ ಗೊತ್ತಿದ್ದ ಪದ್ಯವನ್ನು ಹೇಳ್ತಾ ಇದ್ದೆ. ಆಮೇಲೆ ಇದು ವಾರ್ಷಿಕೋತ್ಸವದ ದಿನಾಂಕ ನಿಶ್ಚಯ ಆಯಿತು. ಆಮೇಲೆ ಗದಾಯುದ್ಧ ಪ್ರಸಂಗವನ್ನು ಮಾಡಬೇಕು ಅಂತಾಯಿತು. ನನಗೆ ಗದಾಯುದ್ಧದ ಪದ್ಯಗಳನ್ನು ಹೇಗೆ ಹೇಳಬೇಕು ಅಂತ ಗೊತ್ತಿರಲಿಲ್ಲ. ಆವಾಗ ಆ ಕಾಲದಲ್ಲಿ ಕಾಳಿಂಗ ನಾವುಡ್ರ ಗದಾಯುದ್ಧ ಕೆಸೆಟ್ಟು ಅದು ಬಹಳ ಫೇಮಸ್ ಆಗಿತ್ತು. ಆಡಿಯೋ ಕೆಸೆಟ್, ಟೇಪ್ ರೆಕಾರ್ಡ್. ಅದನ್ನು ಅವರು ತಂದು ನನಗೆ ಕೇಳಿಸಿದರು. ನಾನು ತತ್ಕ್ಷಣ ಅದನ್ನು ಕೇಳಿ ನನಗೆ ಇಲ್ಲಿ ರೆಕಾರ್ಡ್ ಆಯಿತು. ಕೂಡಲೇ ನಾನು ರಿಹರ್ಸಲಿನಲ್ಲಿ ಪದ್ಯಗಳನ್ನು ಹಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಆಮೇಲೆ ಆಟ ಆಯಿತು. ಅದರಿಂದ ಒಂದಷ್ಟು ಶ್ಲಾಘನೆಗಳು ಬಂತು. ಹಾಗೆ ಎಲ್ಲಕ್ಕಿಂತ ಹೆಚ್ಚು ನನಗೆ ಇನ್ನೂ ನಾನು ಕಲಿಬೇಕು ಅನ್ನುವ ಒಂದು ಆಸೆ ಉಂಟಾಯಿತು. ಯಾಕೆಂದರೆ ಇದು ನಾನು ಈಗ ಕೇವಲ ಕ್ಯಾಸೆಟ್ಟನ್ನು ಕೇಳಿ ಯಕ್ಷಗಾನವನ್ನು ನೋಡಿ ಕೇಳಿ ನಾನು ಹಾಡಿರುವಂಥದ್ದು. ಆದರೆ ನಿಜವಾಗಿಯೂ ಚೆನ್ನಾಗಿ ಕಲಿತು ಹಾಡಿದರೆ ಆ ಪರಿಣಾಮ ಅದ್ಭುತವಾಗಿರುತ್ತದೆ ಅಂತ ಅನ್ನಿಸಿ ನಾನು ಬನ್ನಂಜೆ ಸಂಜೀವ ಸುವರ್ಣರು ನನ್ನನ್ನು ಉಡುಪಿ ಯಕ್ಷಗಾನ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಪರಿಚಯ ಮಾಡಿಸಿದರು. ಆವಾಗ ಅಲ್ಲಿ ನನ್ನ ಗುರುಗಳು ನೀಲಾವರ ರಾಮಕೃಷ್ಣಯ್ಯ ಹಾಗೂ ಮಹಾಬಲಕಾರಂತರಿದ್ದರು. ಅವರು ನನ್ನ ಹತ್ತಿರ ಪ್ರಥಮವಾಗಿ ಪದ್ಯವನ್ನು ಹಾಡಿಸಿದರು. ಆಗಬಹುದು ಈ ಹುಡುಗ ಯಕ್ಷಗಾನವನ್ನು ಕಲಿಬೋದು ಅಂತ ಹೇಳಿದರು. ಆಮೇಲೆ ನಾನು ನಮ್ಮ ಸಂಸ್ಕೃತ ಕಾಲೇಜು 4 ಗಂಟೆಗೆ ಬಿಡ್ತಾ ಇದ್ದರು. ಆ 4 ಗಂಟೆಯ ನಂತರ ನಾನು ಯಕ್ಷಗಾನ ಕೇಂದ್ರಕ್ಕೆ ಹೋಗಿ ಪ್ರತಿ ದಿವಸ ಕಲಿತಾ ಇದ್ದೆ. ಸಾಮಾನ್ಯ ಒಂದು 4 ವರ್ಷಕ್ಕಿಂತಲೂ ಹೆಚ್ಚು ನಾನು ಯಕ್ಷಗಾನವನ್ನು ನಮ್ಮ ಗುರುಗಳಿಂದ ಅಭ್ಯಾಸವನ್ನು ಮಾಡಿದ್ದೇನೆ. ಹಾಡುಗಾರಿಕೆ ಹೇಗೆ ಇರಬೇಕು,
ಯಕ್ಷಗಾನದಲ್ಲಿ ಶೈಲಿಗಳು, ಮಟ್ಟುಗಳು, ರಾಗಗಳು, ಯಕ್ಷಗಾನ ಪ್ರಸಂಗಗಳ ನಡೆಗಳು, ಅದನ್ನು ಯಕ್ಷಗಾನವನ್ನು ಹೇಗೆ ಆಡಿಸಬೇಕು ಅನ್ನುವುದನ್ನೆಲ್ಲ ನಮ್ಮ ಗುರುಗಳು ನನಗೆ ಉಪದೇಶವನ್ನು ಮಾಡಿದರು. ಹಾಗೆ ನಾನು ಯಕ್ಷಗಾನವನ್ನು ಕಲಿತೆ. ಕಾಳಿಂಗನವರ ಬಗ್ಗೆ ಹೇಳಿದ್ರಿ ನೀವು. ಹ್ಮ್. ಗದಾ ಯುದ್ಧ ಮಾಡ್ಬೇಕಾದ್ರೆ. ಹ್ಮ್. ಕವಳೆ ರಾಮಚಂದ್ರ ಭಾಗವತರು ಕೂಡ ನಿಮಗೆ ಬಹಳಷ್ಟು ಪ್ರೇರಣೆ ಕೊಟ್ಟಿದ್ದಾರಾ? ಹೌದು, ಖಂಡಿತ. ಯಾಕಂದರೆ ಕವಳೆ ರಾಮಚಂದ್ರ ಭಾಗವತರ ನಾನು ಚಿಕ್ಕವನಿರುವಾಗ ಹ್ಮ್. ಕವಳೆ ರಾಮಚಂದ್ರ ಭಾಗವತರು ತಾಳಮದ್ಲೆಯಲ್ಲಿ ಅವರು ಭಾಗವತರಾಗಿ ಬರ್ತಾಯಿದ್ರು. ಹ್ಮ್. ಆವಾಗ ಅವರು ಹಾಡುವ ಹ್ಮ್. ಆ ಪದ್ಯಗಳು ನನಗೆ ಬಹಳ ಸಂತೋಷವನ್ನು ಕೊಟ್ಟಿತು. ಅಂದರೆ ನಮಗೊಂದು ಸಂತೋಷ ಬೇಕು, ಒಂದು ಯಾವ್ದಾದ್ರು ನೆನಪಿದ್ರೆ ಹೇಳ್ಬೇಕು, ಈಗಲೇ ಕೇಳಿ. ಅವರು ಒಂದು ಈ ಎಲ್ಲ ಪದ್ಯಗಳು ನನಗೆ ನೆನಪಿಲ್ಲ. ತರರ ಧರ್ಮರಾಯ ನಿನಗೆ ಸರಸವಾಯ್ತೆ ಅನುವರ, ಧರ್ಮರಾಯ ನಿನಗೆ ಸರಸವಾಯ್ತೆ ಅನುವರ. ಹೀಗೆ ಈ ರೀತಿಯ ಅನೇಕ ಪದ್ಯಗಳು ಅವರ ಒಂದು ಭಾಗವತಿಕೆಯಿಂದ ನಾನು ಕೇಳಿ ಸಂತೋಷವನ್ನು ಪಟ್ಟವನು. ಬಹುಶಃ ಅವರು ಒಂದು ರೀತಿಯಲ್ಲಿ ಪ್ರೇರಣೆ ಆಗಿರಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಉಡುಪಿಗೆ ಬಂದಿದ್ದರಿಂದ ನೀವು ಹ್ಮ್. ನಮ್ಮ ಕಡಲ ತೀರದ ಭಾರ್ಗವ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕೆ ಶಿವರಾಮ್ ಕಾರಂತರು, ಕೋಟ ಶಿವರಾಮ್ ಕಾರಂತರ ಕಣ್ಣಿಗೆ ಬೀಳ್ತೀರಿ. ಅವರು ಬ್ಯಾಲೆ ಪ್ರದರ್ಶನಕ್ಕೆ ನಿಮ್ಮನ್ನ ವಿದೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ಅವ್ರು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದು ಹೇಗೆ? ನಾನು ಈ ಯಕ್ಷಗಾನ ಕೇಂದ್ರಕ್ಕೆ ಕಲೀಲಿಕ್ಕೆ ಹೋಗ್ತಾ ಇದ್ದೆ ಅಂತ ಹೇಳಿದೆ. ಹಾಗೆ ನಾನು ಕಲಿತ ನಂತರ, ಅಂದರೆ ಕಲಿಯುವ ಹಂತದಲ್ಲಿಯೂ ಶಿವರಾಮ್ ಕಾರಂತರು ಯಕ್ಷಗಾನ ಕೇಂದ್ರಕ್ಕೆ ಬಂದು ಅಲ್ಲಿ ಆ ಯಕ್ಷರಂಗದ ಕಲಾವಿದರಿಗೆ ತರಬೇತಿಯನ್ನು ಕೊಡ್ತಾ ಇದ್ದರು. ಒಂದು ಅನೇಕ ಪ್ರಸಂಗಗಳು ತರಬೇತಿ ನಡೀತಾ ಇತ್ತು. ಕೃಷ್ಣಾರ್ಜುನ ಕಾಳಗೋ, ನಳದ ಮಯಂತಿಯೋ, ಅಭಿಮನ್ಯು ಕಾಳಗೋ, ಹೀಗೆ ಅವರು ಬಂದು ತರಬೇತಿ ಕೊಡ್ತಾ ಇದ್ರು. ನಮ್ಮ ಗುರುಗಳಾಗಿರುವಂತಹ ನೀಲಾವರ ರಾಮಕೃಷ್ಣಯ್ಯನವರು ಹಾಗೂ ಮಹಾಬಲ ಕಾರಂತರು ಹಿಮ್ಮೇಳದಲ್ಲಿದ್ದರು. ಅವರ ಒಟ್ಟಿಗೆ ನಾನು ಕುಳಿತುಕೊಂಡು ಹಾರ್ಮೋನಿಯಂ ನುಡಿಸ್ತಾ ಇದ್ದೆ ಅಲ್ಲಿ. ಆಗ ಅವರು ಹಾರ್ಮೋನಿಯಂ ನುಡಿಸ್ತಾ ಇರುವಾಗ ಕೆಲವೊಮ್ಮೆ ನನ್ನ ಹತ್ತಿರ, ನಮ್ಮ ಗುರುಗಳಿಗೆ ವಯಸ್ಸಾಗಿತ್ತು, ಅವರು ಮಧ್ಯ ಮಧ್ಯದಲ್ಲಿ ನನಗೆ ಸೂಚನೆಯನ್ನು ಕೊಡ್ತಾ ಇದ್ರು. ನಾನು ಹೇಳಿದ ನಂತರ ನೀನು ಹಾಡು ಅಂತೇಳಿ. ನಾನು ಅವರು ಬಿಟ್ಟ ನಂತರ ಅದೇ ಸೊಲ್ಲನ್ನು ಮತ್ತೆ ಹಾಡ್ತಾ ಇದ್ದೆ. ಹೀಗೆ ಶಿವರಾಮ್ ಕಾರಂತರಿಗೆ ನನ್ನ ಮೇಲೆ ಒಂದು ಕಣ್ಣು ಬಿತ್ತು. ಆ ನಂತರದಲ್ಲಿ ನಮ್ಮ ಗುರುಗಳಿಗೆ ವಯಸ್ಸು ತುಂಬ ಆಗಿತ್ತು. ಅವರಿಗೆ ಒಂದು ಅನಾರೋಗ್ಯದ ಸಮಸ್ಯೆ ಬಂದಾಗ ನಮ್ಮ ಗುರುಗಳಾಗಿರುವಂಥ ನೀಲಾವರ ರಾಮಕೃಷ್ಣಯ್ಯ ಹಾಗೂ ಮಹಾಬಲ ಕಾರಂತರು ಇಬ್ಬರು, ನೀವು ಇವನನ್ನು ಭಾಗವತನಾಗಿ ತಗೊಳ್ಳಿ, ಇವನು ಚೆನ್ನಾಗಿ ನಿರ್ವಹಿಸಬಲ್ಲ ನಿಮ್ಮ ಯಕ್ಷರಂಗವನ್ನು ಅಂತ ಹೇಳಿದರು. ಆಮೇಲೆ ನಾನು ಸಂತೋಷದಿಂದ ಒಪ್ಪಿಕೊಂಡೆ. ಸ್ವಲ್ಪ ಭಯ ಇತ್ತು. ಕಾರಂತರ ಅಂದರೆ ಸಾಮಾನ್ಯವಾಗಿ ಕಾರಂತರು ಅಂದರೆ ಅವರ ಒಂದು ಮುಖ ನೋಡಿದರೆ ನಾವು ಭಯ ಪಡ್ತಾ ಇದ್ವಿ. ಯಾಕಂದರೆ ಅವರ ವರ್ಚಸ್ಸು ಹಾಗಿತ್ತು, ಅವರ ಮಾತು ಹಾಗೆ. ಆದರೆ ಅವರ ಇನ್ನೊಂದು ಮುಖ, ಅವರು ಬಹಳ ಸರಳವಾಗಿದ್ದರು. ಆಮೇಲೆ ನಾವು ಅವರ ಮನೆಗೆ, ನಾನು ಒಂದು 20 ದಿನ ಅವರ ಮನೆಗೆ ಅಭ್ಯಾಸಕ್ಕಾಗಿ ಹೋದೆ. ಯಾಕಾಗಿ ಹೋದೆ ಅಂದರೆ ಅವರು ಈ ಪದ್ಯಗಳನ್ನು ಹೇಗೆ ಭಾವಶುದ್ಧಿಯಾಗಿ ರಾಗಶುದ್ಧವಾಗಿ ಹೇಗೆ ಹಾಡಬೇಕು, ಮುಖ್ಯವಾಗಿ ಅವರು ಭಾವಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇದ್ದರು. ಉದಾಹರಣೆಗೆ ನಾನು ಒಂದು ಹಾಡಿ ತೋರಿಸ್ತೇನೆ. ಅವರು ಹೇಗೆ ಪಾಠವನ್ನು ಮಾಡ್ತಾ ಇದ್ರು ಅಂದರೆ, ಈಗ ನಾನು ಆನಂದ ಭೈರವಿ ರಾಗ, ಅಯ್ಯೋ ಮೋಗದ ಕಂದ ಏನಾದೆಯೋ ಗುಣ ವೃಂದ, ಕೈಯಾರೆ ಕೊಲಿಸಿದಂತಾಯ್ತಯ್ಯೋ ಅಯ್ಯೋ. ಇದು ಒಂದು ಕರುಣಾರಸದ ಆನಂದ ಭೈರವಿಯಾಗಲಿ ಪದ್ಯ. ಹೀಗೆ ಹಾಡಿದರೆ ಇದು ಚೆನ್ನಾಗಿಲ್ಲ ಅಂತಲ್ಲ, ಆದರೆ ಅವರು ಅಯ್ಯೋ ಅಂದರೆ ಅಯ್ಯೋ ಅಂತ ಹೇಳುವಾಗ ಆ ಕರುಣಾರಸ ಹೊರಗೆ ಬರಬೇಕು. ಮೋಗದ ಕಂದ ಕಂದ, ಹೀಗೆ ಅಂದರೆ ಭಾಗವತನು ಕರುಣಾರಸದಲ್ಲಿ ತಾನು, ಹೌದು, ತಾನು ಅದರಲ್ಲಿ ಮುಳುಗಬೇಕು.
ಏನಾದೆಯೋ ಗುಣ ವೃಂದ ಕೈಯಾರೆ ಕೊಲಿಸಿದಂತಾಯ್ತಯ್ಯೋ ನಿನ್ನ ಆ ಯಾಕಂದ್ರೆ ಈ ಪದ್ಯದಲ್ಲಿ ಏನಿದೆ ಅಂದರೆ ಅಯ್ಯೋ ಮೋಹದ ಕಂದ ಏನಾದೆಯೋ ಗುಣವೃಂದ. ಇಲ್ಲಿ ಸುಭದ್ರೆಯ ಪದ್ಯ. ಅಭಿಮನ್ಯು ರಂಗದಲ್ಲಿ ತೀರಿ ಹೋಗಿದ್ದಾನೆ. ಆಗ ಸುಭದ್ರೆ ಒಬ್ಬ ಮಗನನ್ನ ಕಳೆದುಕೊಂಡ ತಾಯಿಯ ಆ ಆರ್ದ್ರ ಹೃದಯ ಅದು ಹೇಗೆ ಭಾಗವತನ ಆ ಹಾಡಿನಿಂದ ವ್ಯಕ್ತವಾಗಬೇಕು ಅದನ್ನ ಅವರು ಮುಖ್ಯವಾಗಿ ಇಟ್ಟುಕೊಂಡು ಪಾಠವನ್ನು ಮಾಡ್ತಾ ಇದ್ರು. ಅಯ್ಯೋ ಮೋಹದ ಕಂದ, ಅಲ್ಲಿ ಕರುಣಾರಸವೂ ಇದೆ, ಇನ್ನೊಂದು ಅಲ್ಲಿ ವಾತ್ಸಲ್ಯವೂ ಬೇಕು. ತನ್ನ ಪ್ರೀತಿಯ ಮುದ್ದು ಮಗನಾಗಿದ್ದ. ಏನಾದೆಯೋ ಗುಣವೃಂದ, ಅಲ್ಲಿ ಅವನು ಎಷ್ಟೆಲ್ಲ ಒಳ್ಳೆಯ ಸದ್ಗುಣಗಳು ಅವನಲ್ಲಿ ಅಡಕವಾಗಿತ್ತು. ಅತ್ಯಂತ ಪರಾಕ್ರಮಿಯಾಗಿದ್ದ, ಅತ್ಯಂತ ನೋಡಲಿಕ್ಕೆ ಸುಂದರನಾಗಿದ್ದ. ಹೇಗೆ ಒಟ್ಟಾರೆ ಅಭಿಮನ್ಯುವನ ವ್ಯಕ್ತಿ ಚಿತ್ರಣ. ಆಮೇಲೆ ಕೈಯಾರೆ ಕೊಲಿಸಿದಂತಾಯ್ತಯ್ಯೋ ನಿನ್ನ, ಅಂದರೆ ನಿನ್ನಂತಹ ಒಂದು ಇಷ್ಟು ಒಳ್ಳೆಯ ಭವಿಷ್ಯವಿರುವಂತಹ ಒಂದು ಪರಾಕ್ರಮಿಯಾದ ಮಗ, ಅಂಥವನನ್ನು ನನ್ನ ಕೈಯಾರೆ ನಾನು ಯುದ್ಧ ಭೂಮಿಗೆ ಕೊಲಿಸಿಬಿಟ್ಟೆನಲ್ಲ ಅನ್ನುವ ಈ ಒಂದು ಆ ತಾಯಿಯ ಹೃದಯದ ಆ ಕರುಣಾರಸದ ಆರ್ದ್ರತೆ, ಅದನ್ನು ಹೇಗೆ ಭಾಗವತನಾದವನು ಹಾಡಬೇಕು ಅನ್ನುವುದನ್ನು ಅವರು ಪಾಠ ಮಾಡ್ತಾಯಿದ್ರು. ಹೀಗೆ ಒಂದು 5 ಪ್ರಸಂಗಗಳನ್ನು ಅವರು ಪಾಠ ಮಾಡಿದರು. ಭಾವಶುದ್ಧವಾಗಿ ಹೇಗೆ ಹಾಡಬೇಕು ಅನ್ನೋದು ಅವರ ಪಾಠದ ಕ್ರಮ. ಅವರ ಒಂದು ಪಾಠದ ಕ್ರಮ ಇವತ್ತಿಗೂ ನಾನು ಇಟ್ಕೊಂಡಿದ್ದೇನೆ. ಅಂದರೆ ಕರುಣಾರಸವೇ ಆಗಲಿ, ಆ ಕರುಣಾರಸವನ್ನು ಅಥವಾ ವೀರವೇ ಆಗಲಿ, ಯಾವುದೇ ನವರಸಗಳು, ಯಾವುದೇ ರಸ ಆದರೂ ಆ ಪದ್ಯಗಳ ಭಾವ ಏನು, ಆ ಪದ್ಯಗಳ ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ರಸಪೂರ್ಣವಾಗಿ ಭಾವಪೂರ್ಣವಾಗಿ ಹೇಗೆ ಜೀವವನ್ನು ತುಂಬಬೇಕು ಅನ್ನೋದು ಅವರು ತುಂಬ ಪಾಠವನ್ನು ಮಾಡಿರುವಂತಹದ್ದು. ಇವತ್ತಿಗೂ ನಾನು ಆ ಕಾರಂತರನ್ನು ನೆನಪಿಸಿಕೊಳ್ತೇನೆ. ತಿರುಗಾಟದಿಂದ ಪ್ರಾರಂಭವಾಗಿದ್ದ ಮೇಳಗಳು. ಹೌದು, ಕಾರಂತರ ಯಕ್ಷರಂಗದ ಭಾಗವತನಾದ ನಂತರ ತುಂಬ ಅವರ ಟೂರ್ ಇರ್ತಾ ಇತ್ತು. ದೇಶಗಳಲ್ಲಿ ವಿದೇಶಗಳಲ್ಲಿ, ಸಾಮಾನ್ಯ ಹೆಚ್ಚಿನ ರಾಜ್ಯಗಳಿಗೆ ನಾನು ಹೋಗಿದ್ದೇನೆ ಅವರೊಂದಿಗೆ. ಆಮೇಲೆ ವಿದೇಶಕ್ಕೂ ಹೋಗಿದ್ದೇನೆ. ಹೆಚ್ಚಾಗಿ ಅವರದ್ದು ಈ ಕರ್ನಾಟಕದಲ್ಲಿ ಆಗೋದಕ್ಕಿಂತಲೂ ಹೊರ ರಾಜ್ಯ ಮತ್ತು ವಿದೇಶಗಳಲ್ಲಿ ಅವರ ಪ್ರಯೋಗಗಳು ಹೆಚ್ಚು ನಡೀತಾ ಇತ್ತು. ಅಲ್ಲಿ ಮಾತುಗಳು ಇರ್ತಾ ಇರಲಿಲ್ಲ. ಮತ್ತು ಹಿಮ್ಮೇಳದೊಟ್ಟಿಗೆ ಸೆಕ್ಸೋಫೋನ್ ಹಾಗೂ ವೈಲಿನ್ನು ಇರ್ತಾ ಇತ್ತು. ಬೇರೆ 2 ವಾದ್ಯಗಳು, ಸಂಗೀತದ ವಾದ್ಯಗಳು ಯಕ್ಷಗಾನದ ಹಾಡುಗಾರಿಕೆಗೆ ಅವರು ಸೇರಿಸಿಕೊಂಡಿದ್ದರು. ಇದು ತುಂಬ ಪರಿಣಾಮಕಾರಿಯಾಗ್ತಾ ಇತ್ತು. ಸರಿ, ಅಲ್ಲಿಂದ ಮತ್ತೆ ಈ ಪಂಚಲಿಂಗೇಶ್ವರ. ಅಲ್ಲಿಂದ ನಾನು ಬಿಡುವಂತಹ ಸಂದರ್ಭ ಬಂತು ಯಕ್ಷಗಾನ ಅವರ ಯಕ್ಷರಂಗವನ್ನು. ಆಮೇಲೆ ಯಕ್ಷಗಾನ ಶಾಲೆಯಲ್ಲೂ ಅಧ್ಯಾಪಕನಾಗಿದ್ದೆ. ಅಲ್ಲಿಯೂ ಕಾರಣಾಂತರದಿಂದ ಬಿಡುವಂತಹ ಸಂದರ್ಭ ಬಂದಾಗ ನಾನು ಬಿಟ್ಟು, ಆವಾಗ ಪಂಚಲಿಂಗೇಶ್ವರ ಮೇಳ ಅಂತ ಇತ್ತು. ಅದು ಒಂದು ಅಲ್ಲಿ ಕೆರೆಮನೆ ಶಂಭು ಹೆಗಡೆಯವರು, ಮಾಬಲ ಹೆಗಡೆಯವರು, ಆಮೇಲೆ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು, ಗೋಡೆ ನಾರಾಯಣ ಹೆಗಡೆಯವರು, ಕುಂಜಾಲ ರಾಮಕೃಷ್ಣ ನಾಯಕರು, ಹೀಗೆ ಒಳ್ಳೆಯ ಒಂದು ಮೇಳ ಅದು. ಆ ಮೇಳದಲ್ಲಿ ಅವಕಾಶ ಸಿಕ್ಕಿತು. ಪ್ರಾರಂಭದಲ್ಲಿ ಮೊದಲನೇ ವರ್ಷ ಕೆಲವು ಆಟಕ್ಕೆ ಅತಿಥಿಯಾಗಿ ನನ್ನನ್ನು ಕರೆದರು. ಒಂದು ಆಟದಲ್ಲಿ ಅತಿಥಿಯಾಗಿ ನಾನು ಪ್ರಥಮವಾಗಿ ಹೋಗಿರುವಂಥದ್ದು ಶಶಿಪ್ರಭಾ ಪರಿಣಯ. ಅದು ತುಂಬ ಒಂದು ಆ ಮೇಳದ ಕಲಾವಿದರು ಬಹಳ ಸಂತೋಷಪಟ್ಟರು. ಹೊಸ ಒಬ್ಬ ಭಾಗವತ ಅವನು ಮೇಲೆ ಬರೋದಕ್ಕೆ ಕಾರಣ ಕಲಾವಿದರು ಆಗ್ತಾರೆ. ಒಬ್ಬ ಕಲಾವಿದನನ್ನು ಹಿಂದೆ ಸರಿಸುವುದಕ್ಕೆ ಕಲಾವಿದರು ಕಾರಣರಾಗ್ತಾರೆ. ಆವತ್ತಿನ ದಿನಗಳಲ್ಲಿ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು ಹಾಗೆ ಎಲ್ಲ ಕಲಾವಿದರು ಒಂದು ಆಟದಲ್ಲಿಯೇ ನನ್ನ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಹಾಗಾಗಿ ಆ ತಿರುಗಾಟಕ್ಕೆ ನಾನು ತುಂಬ ಆಟಗಳಿಗೆ ಹೋದೆ. ಆಮೇಲೆ ಈ ಮತ್ತೊಂದು ತಿರುಗಾಟಕ್ಕೆ ಅಂದರೆ ಖಾಯಂ ಆಗಿ ನನ್ನನ್ನು ಒಂದು ಭಾಗವತನನ್ನಾಗಿ ಸೇರಿಸಿಕೊಂಡರು. ಹಿರಿಯ ಭಾಗವತರು, ನೆಬ್ಬೂರು ಭಾಗವತರು ಇವರೆಲ್ಲ ಇದ್ದರು. ಹೀಗೆ ನನಗೆ ಆ ಪಂಚಲಿಂಗೇಶ್ವರ ಮೇಳದಲ್ಲಿ ಅವಕಾಶ ಬಂತು. ಆ ನಂತರದಲ್ಲಿ ಸಾಲಿಗ್ರಾಮ್ ಮೇಳಕ್ಕೆ ಕಾಳಿಂಗನವರು ದಿವಂಗತರಾದ ಮೇಲೆ ಸಾಲಿಗ್ರಾಮ್ ಮೇಳಕ್ಕೆ ಕರೆ ಬಂತು. ಈ ಒಂದು ಮೇಳದ ತಿರುಗಾಟದ ಅನುಭವದಿಂದ ಅಲ್ಲಿಯೂ ನಾನು ಒಂದು 6 ವರ್ಷ ಸಾಲಿಗ್ರಾಮ್ ಮೇಳದಲ್ಲಿ ನನ್ನ ಒಂದು ಇದು ಭಾಗವತಿಗೆಯನ್ನು ನಿರ್ವಹಿಸಿದೆ. ಇಡುಗುಂಜಿ
ಮೇಳಗಳಲ್ಲಿಯೂ ನಾನು ಹಾಡುಗಾರನಾಗಿದ್ದೆ. ಇಡಗುಂಜಿ ಯಕ್ಷಗಾನ ಕಲಾ ಕೇಂದ್ರದಲ್ಲಿಯೂ ನಾನು ಅಧ್ಯಾಪಕನಾಗಿ 6 ವರ್ಷಗಳ ಕಾಲ 6 ಇದ್ದೆ. ವರ್ಷ 6 ವರ್ಷಗಳ ಹ್ಮ್. ಕಾಲ ಇದ್ದೆ. ಹೇಗಿತ್ತು ಅಲ್ಲೆಲ್ಲ ನಿಮಗೆ ಅನುಭವಗಳು ಅವ್ರ ಜೊತೆ ಎಲ್ಲ ಮಾಡಿದಾಗ? ಆ, ಕೆರೆಮನೆ ಶಂಭು ಹೆಗಡೆಯವರು ಒಬ್ಬ ಶ್ರೇಷ್ಠ ಕಲಾವಿದರು. ಯಾಕಂದರೆ ಮುಖ್ಯವಾಗಿ ಆ, ಅವರ ಪಾತ್ರಗಳು ಅವರದ್ದೇ. ಈಗ ಹರಿಶ್ಚಂದ್ರ, ಕರ್ಣನೋ, ನಳನೋ ಹೀಗೆ ಅದ್ಭುತವಾಗಿರುವಂತಹ ಒಂದು ವ್ಯಕ್ತಿತ್ವವುಳ್ಳವರು. ಅವರು ಯಕ್ಷಗಾನ ಶಾಲೆಗೆ ಬರ್ತಾ ಇದ್ದರು. ನಾನು ಮಾಡುವ ಪಾಠಕ್ರಮವನ್ನು ಮೆಚ್ಚುತ್ತಾ ಇದ್ದರು. ನಮ್ಮನ್ನು ಸಂದರ್ಭದಲ್ಲಿ ನನ್ನನ್ನು ಅವರ ಆಟಕ್ಕೂ ಕರೆದುಕೊಂಡು ಹೋಗ್ತಾ ಇದ್ದರು. ಅವರಿಗೆ ಹಾಗೂ ಮಹಾಬಲ ಹೆಗಡೆಯವರಿಗೆ ಎಲ್ಲ ತುಂಬ ನಾನು ವೇಷವನ್ನು ಅವರ ಪಾತ್ರಗಳಲ್ಲಿ ನನ್ನ ಹಾಡುಗಾರಿಕೆ ಇತ್ತು. ಒಟ್ಟಾರೆ ಅವರೆಲ್ಲ ಮೇರು ಕಲಾವಿದರು. ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರು. ಈಗ ಬಡಗುತಿಟ್ಟಿನಲ್ಲಿ ಆ 3 ಮೇರು ವ್ಯಕ್ತಿತ್ವ ಅವರ ಪಾತ್ರಕ್ಕೆ ನಾನು ಹಾಡಿದ್ದೇನೆ ಅನ್ನುವುದೇ ನನಗೊಂದು ಸಂತೋಷದ ವಿಷಯ. ಇನ್ನೂ ಒಂದು ಸಂತೋಷದ ವಿಷಯ ಇರಬೇಕಲ್ಲ, ನಾವು ಬರ್ತಾ ದಾರಿನಲ್ಲಿ ಮಂಟಪ ಹಾಂ, ನೋಡಿದ್ವಿ. ಒಳ್ಳೆಯ ಮಂಟಪೋಪಾಧ್ಯಾಯರು. ಹೌದು, ಖಂಡಿತ. ಅಲ್ಲಿ ಮಂಟಪ ಪ್ರಭಾಕರ ಉಪಾಧ್ಯಾಯರ ಏಕವ್ಯಕ್ತಿ ಯಕ್ಷಗಾನ ಹ್ಮ್. ಅದನ್ನು ನೀವು ನೋಡಿರ್ಬೋದು. ಆಮೇಲೆ ಅದಕ್ಕೆ ನಿರ್ದೇಶಕರು ಗಣೇಶರು, ಶತಾವಧಾನಿ. ಗಣೇಶರ ಒಂದು ಒಡನಾಟ ಅನ್ನೋದು ತುಂಬ ಸಂತೋಷ ಕೊಟ್ಟಿರುವಂತಹ ಒಂದು ಆ ದಿನಗಳು. ಆಮೇಲೆ ಮಂಟಪ ಪ್ರಭಾಕರ ಉಪಾಧ್ಯಾಯರಿಗಾಗಿಯೇ ಅವರು ಈ ಏಕವ್ಯಕ್ತಿ ಯಕ್ಷಗಾನವನ್ನು ಬರೆದಿರುವಂಥದ್ದು. ಯಾಕಂದರೆ ಮಂಟಪ ಪ್ರಭಾಕರ ಉಪಾಧ್ಯಾಯರು ಅಂದರೆ ಏಕವ್ಯಕ್ತಿ ಯಕ್ಷಗಾನವನ್ನು ಮಾಡುವುದಕ್ಕೆ ಅವರೊಬ್ಬರಲ್ಲಿಯೇ ಸಾಮರ್ಥ್ಯ ಇರುವಂತಹದ್ದು. ಆದ್ದರಿಂದ ಗಣೇಶರು ಅವರನ್ನು ಆಯ್ಕೆ ಮಾಡಿಕೊಂಡರು. ಹಾಗೆ ಅಲ್ಲಿ ಭಾಗವತ ಯಾರು ಅನ್ನುವ ಪ್ರಶ್ನೆ ಬಂದಾಗ ಗಣೇಶರು ನನ್ನನ್ನೇ ಆಯ್ಕೆ ಮಾಡಿದರು. ಈ ದೃಷ್ಟಿಯಿಂದ ಸುಮಾರು 1000 ಪ್ರಯೋಗಕ್ಕಿಂತಲೂ ಹೆಚ್ಚು ಆಗಿದೆ ಅದು. ಅಲ್ಲಿ ನಾನು ಆ 1000 ಪ್ರಯೋಗಕ್ಕಿಂತಲೂ ಹೆಚ್ಚು ನಾನೇ ಭಾಗವತ. ಗಣೇಶರ ಸಾಹಿತ್ಯ ಅದ್ಭುತವಾಗಿರುವಂತಹ ಸಾಹಿತ್ಯ. ಆ ಸಾಹಿತ್ಯವನ್ನು ಹಾಡಬೇಕಾದ್ರೆ ತುಂಬ ಒಂದು ಅಧ್ಯಯನವನ್ನು ಮಾಡಿಕೊಂಡಿರಬೇಕು. ರಾಗಗಳಲ್ಲಿ ಪ್ರಬುದ್ಧತೆ ಬೇಕು. ಅವರು ಹಳೆಗನ್ನಡದ ಸಾಹಿತ್ಯವನ್ನು ಎಲ್ಲ ಬರಿತಾ ಇದ್ದರು. ಮತ್ತು ಅದ್ಭುತವಾಗಿರುವಂತಹ ಸಾಹಿತ್ಯ ರಚನೆ ಅವರದ್ದು. ಬಹಳ ಕ್ಲಿಷ್ಟವಾಗಿರ್ತಾ ಇತ್ತು ಅದು. ಅದನ್ನು ನನಗೆ ಹಾಡುವಂಥ ಒಂದು ಅವಕಾಶ. ಬರೀ ಹಾಡು ಮತ್ತು ಅವರ ಅಭಿನಯ ಎರಡೇ ಇರ್ತಿತ್ತು ಇಲ್ಲಿ. ಹಾಂ, ಹೌದು. ಹಾಡು, ಚಂಡೆ, ಮದ್ದಲೆ, ಅಭಿನಯ. ಚಂಡೆ ಮದ್ದಲೆಗಳೇ ಇರ್ತಾ ಇತ್ತು. ಮತ್ತು ಸಾಮಾನ್ಯ ಸ್ತ್ರೀ ಪಾತ್ರ ಪ್ರಧಾನವಾಗಿರುವಂತಹ ಕಥೆಗಳಿರ್ತಾ ಇತ್ತು. ಈಗ ಉದಾಹರಣೆಗೆ ಇದು ಭಾಮಿನಿ ಅಂತ ಒಂದು ಅಷ್ಟನಾಯಿಕ ಪ್ರಕರಣ. ಆ ನಂತರದಲ್ಲಿ ಕೃಷ್ಣಾರ್ಪಣ. ಆ ಕೃಷ್ಣಾರ್ಪಣದಲ್ಲಿ ದ್ರೌಪದಿ, ರುಕ್ಮಿಣಿ, ಆಮೇಲೆ ಹೀಗೆ ಅದರಲ್ಲಿ 3 ಪಾತ್ರಗಳು ಬರ್ತಾ ಇತ್ತು. ಯಶೋದೆ. ಆ ನಂತರದಲ್ಲಿ ಒಂದು ರಂಗ ಅಂದರೆ ಯಕ್ಷಗಾನದ ಪೂರ್ವ ರಂಗಕ್ಕೆ ಸಂಬಂಧಪಟ್ಟು ಒಂದು ಕಥೆಯನ್ನು ಅವರು ಸಿದ್ಧಪಡಿಸಿದರು. ಆ ನಂತರದಲ್ಲಿ ಪೌರಾಣಿಕ ಕಥೆಗಳಿಂದ ಆಯ್ದಂತಹ ಬೇರೆ ಬೇರೆ ಅಂದರೆ ಸ್ತ್ರೀ ಪಾತ್ರ ಪ್ರಧಾನ. ಈಗ ಸೀತೆ, ದ್ರೌಪದಿ, ರುಕ್ಮಿಣಿ ಹೀಗೆ ಸ್ತ್ರೀ ಪಾತ್ರ ಪ್ರಧಾನವಾದಂತಹ ಒಂದು ಕಥೆಯನ್ನು ಆಯ್ದುಕೊಂಡು ಅವರು ಪ್ರಸಂಗ ರಚನೆಯನ್ನು ಮಾಡ್ತಾಯಿದ್ರು. ಅಲ್ಲಿ ನಾನು ತುಂಬ ರಾಗಗಳನ್ನು ಬಳಸ್ತಾ ಇದ್ದೆ. ಅದು ಆ ಒಂದು ಏಕವ್ಯಕ್ತಿ ಯಕ್ಷಗಾನಕ್ಕೆ ನನ್ನ ಹಾಡುಗಾರಿಕೆಯ ರೀತಿ ಬಹಳ ಸೆಟ್ಟಾಗಿತ್ತು. ಆದ್ದರಿಂದ ಏಕವ್ಯಕ್ತಿ ಯಕ್ಷಗಾನದಲ್ಲಿ ವಿಶೇಷವಾಗಿ ಈ ಯಕ್ಷಗಾನದ ಹಾಗೆ ತುಂಬ ಪಾತ್ರಗಳಿಲ್ಲ, ಒಂದೇ ಪಾತ್ರ. ಮತ್ತು ಸ್ತ್ರೀ ಪಾತ್ರ. ಆ ಸ್ತ್ರೀ ಪಾತ್ರಗಳಲ್ಲಿಯೇ ನವರಸದ ಒಂದು ಉತ್ಪತ್ತಿ ಆಗಬೇಕಿತ್ತು. ಅದಕ್ಕೆ ಅನುಗುಣವಾಗಿ ನಾನು ಹಾಡಬೇಕಿತ್ತು. ಹೀಗೆ ಏಕವ್ಯಕ್ತಿ ಯಕ್ಷಗಾನ ಅಲ್ಲಿ ಗಣೇಶರ ಹಾಗೂ ಮಂಟಪರ ಒಂದು ಆ ಇಬ್ಬರ ಒಂದು ಸಂಯೋಜನೆಯಲ್ಲಿ ಅದ್ಭುತವಾಗಿ ಆ ಏಕವ್ಯಕ್ತಿ ಯಕ್ಷಗಾನ 1000ಕ್ಕಿಂತಲೂ ಹೆಚ್ಚು ಪ್ರಯೋಗವನ್ನು ಕಂಡಿತು. ಹಾಗೆಯೇ ಅದು ನನಗೆ ಒಂದು ಸಂತೋಷ ಕೊಟ್ಟಂತಹ ಒಂದು ಕಲಾ ಪ್ರಕಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೂ ಒಂದು ಸಂತೋಷ ಪಡುವಂಥದ್ದಿದೆ. ಕೊಗ್ಗ